ದರ್ಶನ ವ್ಯವಹಾರದಲ್ಲಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸು ಭಾಳ ಒತ್ತಡ ಇತ್ತು. ಜನದ ಕಡೆಯಿಂದನೂ ಬೇರೆಯವ್ರ ಕಡೆಯಿಂದನೂ ಭಾಳ ಒತ್ತಡ ಇತ್ತು. ದರ್ಶನ್ ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಮೆಂಬರ್ಶಿಪ್ಪಿಂದ ಅಂತ. ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಅಲ್ವಾ? ಈಗ ರಾಜಕಾರಣಿಗಳು ಮಾತ್ರ ಅವ್ರು ಏನೇ ಮಾಡಿದ್ರು ಕನ್ವಿಕ್ಟ್ ಆಗೋವರೆಗೂ ಅವ್ರು ಏನು ಪೊಸಿಷನಲ್ಲಿ ಇದ್ದಾರೋ ಆ ಪೊಸಿಷನಲ್ಲಿ ಇರ್ತಾರೆ, ಇನ್ಕ್ಲೂಡಿಂಗ್ ಆ್ಯಸ್ ಎನ್ MP or MLA. ಸೊ ದ ಸೇಮ್ ಲಾ ಶುಡ್ ಅಪ್ಲೈ ಟು ಎವ್ರಿಬಡಿ ಇನ್ಕ್ಲೂಡಿಂಗ್ ದರ್ಶನ್. ಅವ್ರು ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ಬೇರೆ ವಿಚಾರ. ಕಾನೂನು ಎಲ್ಲರಿಗೂ ಒಂದೇ ಅಂತಿರುವಾಗ ದರ್ಶನ್ ಅವ್ರನ್ನ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವ್ರನ್ನವರು ಡಿಸ್ಮಿಸ್ ಮಾಡದೇ ಇರೋದು ಕಾನೂನು ಪ್ರಕಾರ ಸರಿ. ಮಾರಲಿ ಎಥಿಕಲಿ ಇದರೆಲ್ಲ ಬರೋದಿಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ಇಟ್ ಇಸ್ ದ ಲಾ ವಿಚ್ ವಿಲ್ ಗವರ್ನ್ ದಿಸ್ ಲ್ಯಾಂಡ್. ಸೊ ಅಕಾರ್ಡಿಂಗ್ ಟು ದಿಸ್ ಫಿಲ್ಮ್ ಚೇಂಬರ್ ಅವ್ರು ಏನು ಮಾಡಿದ್ದಾರೆ ಅದು ಉತ್ತಮವಾದ ಒಂದು ಡೆಸಿಷನ್ ಅಂತಲೇ ಹೇಳಬೇಕು. ಎಲ್ಲರೂ ಇದೇ ಥರ ಎಮೋಷನಲ್ ಆಗಿ ಇಲ್ದಿರ ಕಾನೂನು ಪ್ರಕಾರ ಸರಿಯಾಗಿದ್ದ ಒಂದು ಡೆಸಿಷನ್ ತಗೊಂಡ್ರೆ ಎಲ್ರಿಗೂ ಒಳ್ಳೆಯದು ಅನಿಸುತ್ತೆ.